ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಇವತ್ತು ಪೊಲೀಸರಿಂದ ಸ್ಥಳ ಮಹಜರು ನಡೆಯಲಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ಮಾಡುವುದಕ್ಕೆ ಪೊಲೀಸರು ಆರೋಪಿಗಳನ್ನ ಈಗಾಗಲೇ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಕರೆದೊಯ್ದಿದ್ದಾರೆ. 4 ಕೊಲೆ ಆರೋಪಿಗಳನ್ನ ಕರೆತಂದಿರುವಂತಹ ಪೊಲೀಸರು. ಹಾಗಿದ್ರೆ ಯಾರ್ಯಾರು? A4 ರಘು, A6 ಜಗದೀಶ್, A7 ಅನುಕುಮಾರ್, A8 ರವಿ. ಕೆಲವೇ ಕ್ಷಣಗಳಲ್ಲಿ ಮಹಜರು ನಡೆಸಲಿದ್ದಾರೆ ಪೊಲೀಸರು. ಖಾಸಗಿ ಹೋಟೆಲ್ನಲ್ಲಿ ಸದ್ಯಕ್ಕೆ ಆರೋಪಿಗಳು ಮತ್ತು ಪೊಲೀಸರಿದ್ದಾರೆ. ಆ ಹೋಟೆಲ್ನ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿ ದೃಶ್ಯಾವಳಿಗಳು. ಇದೇ ಹೋಟೆಲ್ನಲ್ಲಿ ಪೊಲೀಸರು ಮತ್ತು ಆರೋಪಿಗಳು ತಂಗಿದ್ದಾರೆ. ಆ 4 ಆರೋಪಿಗಳನ್ನ ಇವತ್ತು ಸ್ಥಳ ಮಹಜರಿಗೆ ಪೊಲೀಸರು ಕರೆದೊಯ್ಯಲಿದ್ದಾರೆ. ರಾಘವೇಂದ್ರ ಯಾವಾಗ ದರ್ಶನ್ ಅಂಡ್ ಗ್ಯಾಂಗ್ ಬಲೆಗೆ ಬಿತ್ತೋ ಆಗಲೇ ಪೊಲೀಸರ ಕೈಗೆ ಸಿಕ್ಕಿದ್ದ. ಇನ್ನುಳಿದಂತಹ ಆರೋಪಿಗಳು ನಂತರದಲ್ಲಿ ಪೊಲೀಸರಿಗೆ ಸರೆಂಡರ್ ಆಗ್ತಾರೆ. ಪ್ರಕರಣದ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಪತ್ತೆ ಹಚ್ಚಿದ್ರು, ಅದಾದ್ಮೇಲೆ ಹೇಗೆಲ್ಲ ಆತನನ್ನ ಮರಳು ಮಾಡಿ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತಂದ್ರು, ಯಾವ್ಯಾವ ಸ್ಪಾಟ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಅವರು ಟ್ರೇಸ್ ಮಾಡಿದ್ರು, ನಂತರದಲ್ಲಿ ಆತ ಅವರು ಹೇಳಿದ ಜಾಗಕ್ಕೆ ಯಾವಾಗ ಬಂದ, ಹೇಗೆಲ್ಲ ಕರೆತಂದ್ರು, ಎಲ್ಲೆಲ್ಲಿ ಬೆಂಗಳೂರಿಗೆ ಬರುವಂತಹ ಮಾರ್ಗದಲ್ಲಿ ವಾಹನವನ್ನ ನಿಲ್ಲಿಸಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮುಂದುವರೆದ ಭಾಗವಾಗಿ ಇವತ್ತು ಸ್ಥಳ ಮಹಜರು ಮಾಡಿ ಮತ್ತಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಲಿದ್ದಾರೆ. ಆ ನಿಟ್ಟಿನಲ್ಲಿ ಚಿತ್ರದುರ್ಗಕ್ಕೆ ಈ ಎಲ್ಲ ಆರೋಪಿಗಳನ್ನ 4 ಆರೋಪಿಗಳನ್ನ ರಘು, ಜಗದೀಶ್, ಅನು ಮತ್ತು ರವಿಯನ್ನ ಕರ್ಕೊಂಡು ಬಂದಿದ್ದಾರೆ. ಸ್ಥಳ ಮಹಜರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪೊಲೀಸರಿಂದ ನಡೆಯಲಿದೆ ಕೂಡ. ಇವರೆಲ್ಲರೂ ಕೂಡ ಈಗಾಗಲೇ ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ. A4, A6, A7, A8 ಆಗಿದ್ದಾರೆ. ಆದರೆ ಒಂದಷ್ಟು ಮಂದಿಗೆ ಗೊತ್ತಿತ್ತು ಈ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಹೇಳಿದ್ರು, ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತರ್ತಿದ್ದೀವಿ ಅಂತ ಹೇಳಿ. ಆದರೆ ಡ್ರೈವರ್ ರವಿ ಇರಬಹುದು, ಆತನಿಗೆ ಮಾಹಿತಿನೇ ಗೊತ್ತಿರಲಿಲ್ಲ. ಆತನ ಕಾರನ್ನ ಬುಕ್ ಮಾಡಿದ್ರು, ಬೆಂಗಳೂರಿಗೆ ಹೋಗಬೇಕು ಬಾ ಅಂತ ಕರೆದಿದ್ರು. ಆ ಕಾರಣಕ್ಕೋಸ್ಕರ ಆತ ಹೋಗಿದ್ದ. ಅದಾದ್ಮೇಲೆ ಅಲ್ಲಿ ಶೆಡ್ ಒಳಗಡೆ ಏನಾಯ್ತು, ಇದು ಯಾವುದ್ರ ಬಗ್ಗೆಯೂ ಕೂಡ ತನಗೆ ಅರಿವಿಲ್ಲ ಅಂತ ಹೇಳಿ ಈಗಾಗಲೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಇನ್ನು ಅನೇಕ ಮಂದಿ ಆರೋಪಿಗಳ ಕುಟುಂಬಸ್ಥರ ಪರಿಸ್ಥಿತಿಯನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ದರ್ಶನ್ರ ಸಹವಾಸ ಬೇಕಿತ್ತಾ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಪೊಲೀಸರು ಸ್ಥಳ ಮಹಜರು ಮೂಲಕ ಈ ಪ್ರಕರಣದ ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನ ಕೆದಕುವಂತಹ ಕೆಲಸವನ್ನ ಇವತ್ತು ಚಿತ್ರದುರ್ಗದಲ್ಲಿ ಮಾಡಲಿದ್ದಾರೆ. ಎಲ್ಲಾ ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಈಗಾಗಲೇ ಕರೆದೊಯ್ಯಲಾಗಿದೆ. ಚಿತ್ರದುರ್ಗದ ಖಾಸಗಿ ಹೋಟೆಲ್ ಒಂದರಲ್ಲಿ ವಾಸ್ತವ್ಯವನ್ನ ಕೂಡ ಹೂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರೋಪಿಗಳೆಲ್ಲರನ್ನ ಕೂಡ ಕರೆದೊಯ್ದು ಯಾವ ಸ್ಪಾಟ್ ಅನ್ನ ಈಗಾಗಲೇ ಐಡೆಂಟಿಫೈ ಮಾಡಲಾಗಿದೆಯೋ ಆ ಸ್ಥಳದಲ್ಲಿ ಮಹಜರನ್ನ ಕೂಡ ಮಾಡಲಿದ್ದಾರೆ. ಚಿತ್ರದುರ್ಗದಲ್ಲಿ ಆರೋಪಿಗಳನ್ನ ಕರೆದೊಯ್ದು ಮಹಜರು. ಚಿತ್ರದುರ್ಗದ ಖಾಸಗಿ ಹೋಟೆಲ್ನಿಂದ ಈಗಾಗಲೇ ಪೊಲೀಸರು ಹೊರಟಿದ್ದಾರೆ ಅನ್ನೋ ಮಾಹಿತಿ. 4 ಆರೋಪಿಗಳನ್ನ ಕರೆದೊಯ್ದಿದ್ದಾರೆ ಪೊಲೀಸರು. ಸ್ಥಳ ಮಹಜರು ಹಾಗೂ ಆರೋಪಿಗಳ ಮನೆ ಪರಿಶೀಲನೆ ಆಗುತ್ತೆ. ಈ ಎಲ್ಲಾ ಆರೋಪಿಗಳು 4 ಆರೋಪಿಗಳು ಏನಿದ್ದಾರೋ ಆ ಆರೋಪಿಗಳಿಂದ ಸ್ಪಾಟ್ ಮಹಜರಾದ್ಮೇಲೆ ಅವರ ಮನೆಗಳಿಗೂ ಕೂಡ ಪೊಲೀಸರು ಅವರನ್ನ ಕರೆದೊಯ್ಯಲಿದ್ದಾರೆ. ಮನೆಯಲ್ಲೂ ಕೂಡ ಸ್ಥಳ ಮಹಜರು ನಡೆಯುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 4 ಆರೋಪಿಗಳ ಪಾತ್ರ ಏನಿತ್ತು, ಹೇಗೆ ಪರಿಚಯ, ರಾಘವೇಂದ್ರಗೆ ಹೇಗೆ ಪರಿಚಯ ಆದ್ರು, ಇವರೆಲ್ಲರೂ ಕೂಡ ಒಂದೇ ಆಸೆಗೆ ಬಿದ್ದಿತ್ತು. ದರ್ಶನ್ ರವರನ್ನ ಭೇಟಿ ಮಾಡಿಸ್ತಾರೆ, ದರ್ಶನ್ ರವರ ಜೊತೆಗೆ ಫೋಟೋ ತೆಗೆಸಿಕೊಳ್ಬಹುದು ಅನ್ನೋ ಆ ಒಂದು ಆಸೆಯಿಂದಾಗಿ ಇವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾರೆ. ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅದೇ ಕಾರಣ. ದರ್ಶನ್ ರವರನ್ನ ಈ ಜನ್ಮದಲ್ಲಿ ನಾವು ಭೇಟಿ ಆಗ್ತೀವೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. ಎಷ್ಟೋ ಮಂದಿ ಫ್ಯಾನ್ಸ್ ಇದೇ ರೀತಿಯ ಕಾರಣದಿಂದಾಗಿ ಇಂತಹ ಕೃತ್ಯಕ್ಕೆ ಬಲಿಯಾಗ್ಬಿಡ್ತಾರೆ. ಇವರು ಕೂಡ ದರ್ಶನ್ ರವರನ್ನ ಭೇಟಿ ಆಗಬಹುದು, ಅವರ ಜೊತೆಗೆ ಒಂದಷ್ಟು ಸಮಯವನ್ನ ಕಳೆಯಬಹುದು ಅನ್ನೋ ಆಸೆಗೆ ಬಿದ್ದು ದರ್ಶನ್ ಅಭಿಮಾನಿಗಳಾಗಿದ್ದವರು ಈ ರೀತಿಯ ಒಂದು ಕೊಲೆ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾರೆ. ಅವರ ಮನೆಯಲ್ಲೂ ಕೂಡ ಪರಿಶೀಲನೆಯನ್ನು ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದು ಸಾಕಷ್ಟು ಆಯಾಮಗಳಲ್ಲಿ ಸಾಕಷ್ಟು ತನಿಖೆಯನ್ನ ಮಾಡಿ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸಲಾಗಿದೆ.